ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ರಾಘವೇಂದ್ರ. ಪುಟಾಣಿ ವಿಡಿಯೋಗೆ ಆದರಿಕ ಸುಸ್ವಾಗತ. ಸ್ನೇಹಿತರೆ, ಅನೇಕ ಗಿಡಮೂಲಿಕೆ ಸೊಪ್ಪುಗಳು ನೋಡ್ತಾ ಬಂದಿದ್ದೀವಿ. ಆಯುರ್ವೇದ ಔಷಧಿ, ಮದ್ದು ಅನೇಕ ಥರ ನೋಡ್ತಾನೆ ಬಂದಿದ್ದೀವಿ. ಇನ್ನೂ ನೋಡ್ತಾನೆ ಇರಬೇಕು ಅನಿಸುತ್ತೆ, ಆದರೆ ತಿಳ್ಕೊತಾನೆ ಇರಬೇಕು ಅನಿಸುತ್ತೆ. ತಿಳಿಯಷ್ಟು ಇದೆ, ಭಾಳಷ್ಟು ತಿಳಿಯಷ್ಟು ಇದೆ ಸ್ನೇಹಿತರೆ. ಇದೊಂದು ಅಮೂಲ್ಯವಾದ ಒಂದು ರತ್ನದ ಗಿಡ. ಇದು ನೋಡ್ತಾ ಇರ್ಬೋದು. ಇದನ್ನು ನೀವು ನೋಡಿರ್ತೀರ, ಎಲ್ಲ ಕಡೆಯೂ ಬೆಳೆದಿರ್ತದೆ. ಇದೇನು ಫ್ರೀಯಾಗಿ ಯಾವುದೇ ಥರ ಔಷಧಿ ಬೇಕಿಲ್ಲ, ಏನಿಲ್ಲ, ನ್ಯಾಚುರಲ್ ಆಗಿ ಬೆಳೆದಿರುವುದು ಗಿಡ. ಇದಕ್ಕೇನು ಗೊಬ್ಬರ ಏನೂ ಹಾಕಬೇಕಾಗಿಲ್ಲ, ಅದೇ ಬೆಳ್ಕೊಳ್ಳುತ್ತೆ ತೋಟಗಳಲ್ಲಿ, ಹೊಲಗಳಲ್ಲಿ ಮತ್ತು ಎಲ್ಲ ಜಾಗದ ಬಯಲಲ್ಲಿ. ಸ್ನೇಹಿತರೆ, ನಿಮಗೇನಾದರೂ ಈ ವಿಡಿಯೋ ಇಷ್ಟವಾದಿ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಮನಸ್ಸಿಗೆ ಕಮೆಂಟ್ಸ್ ಹಾಕಿ, ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ, ಪಕ್ಕದಲ್ಲಿರೋ ಬೆಲ್ಲೈಕ್ ಬಟನ್ ಒತ್ತಿರಿ. ಮತ್ತು ವಿಡಿಯೋನ ಆದಷ್ಟು ಫ್ರೆಂಡ್ಸ್ಗೆ, ಸ್ನೇಹಿತರಿಗೆಲ್ಲ ಶೇರ್ ಮಾಡಿ. ಭಾಳ ಅಮೂಲ್ಯವಾದ ಸೊಪ್ಪು. ಈ ಸೊಪ್ಪಿನ ಕುಡಿಗಳನ್ನು ಕಿತ್ಕೊಂಡು ನಾವು ಉಳ್ಸೊಪ್ಪು ಮಾಡ್ಬೋದು, ಬಸ್ಸಾರು ಮಾಡ್ಬೋದು, ಸಾಂಬಾರು ಮತ್ತು ಮಚ್ಚಪ್ಪು, ಹಸಿರು ಸಾರು ಎಲ್ಲ ಮಾಡ್ಬೋದು. ಹಸಿರು ಸಾರು ಅಂತೆಲ್ಲ ಇದೆ, ಎಲ್ಲ ಥರ ಸಾಂಬಾರಿಗೂ ಯೂಸ್ ಆಗುತ್ತೆ. ಈ ಸೊಪ್ಪಿನ ಮುಖ್ಯ ಉಪಯೋಗ ಏನಂದರೆ ಸ್ನೇಹಿತರೆ, ಈ ಸೊಪ್ಪು ತಿನ್ನೋದ್ರಿಂದ ನಮಗೆ ಶ್ವಾಸಕೋಶ ಚೆನ್ನಾಗಾಗುತ್ತೆ ಮತ್ತು ಆರೋಗ್ಯ ಚೆನ್ನಾಗಿ ಕಾಪಾಡ್ಕೊಳ್ಬೋದು. ಮತ್ತು ಎರಡನೇದಾಗಿ ನಮಗೆ ಶುಗರ್ ಕಂಟೆಂಟ್ ಕಮ್ಮಿ ಆಗುತ್ತೆ ಸ್ನೇಹಿತರೆ. ಶುಗರ್ ಅನ್ನೋದು ಕಮ್ಮಿ ಆಗುತ್ತಾ ಬರುತ್ತೆ. ಇದೇನು ಸೊಪ್ಪುಗಳಲ್ಲಿ, ಎಲ್ಲ ಸೊಪ್ಪುಗಳಲ್ಲೂ ಸಿಗುತ್ತೆ. ಮತ್ತು ಹೆಚ್ಚಾಗಿ ಗರ್ಭಿಣಿ ಸ್ತ್ರೀಯರಿಗೆ ಭಾಳ ಅಮೂಲ್ಯವಾದ ಒಂದು ರತ್ನದ ಸೊಪ್ಪು. ಇದನ್ನು ಹಾಲೆಸ್ರು ಮಾಡ್ತಾರೆ, ಮತ್ತು ಸೊಪ್ಪಿಗೆ ಗರ್ಭಿಣಿ ಸ್ತ್ರೀಯರಿಗೆ ಇದನ್ನು ಮಾಡಿ ಕೊಡ್ತಾರೆ ಸ್ನೇಹಿತರೆ. ಸೊಪ್ಪು ಸಾರಾಗಿ, ಬಸ್ಸಾರಾಗಿ ಮಾಡ್ತಾರೆ. ಮತ್ತು ಇದರಲ್ಲಿ ಹಣ್ಣಿರಿದೆ, ಕಾಶಿ ಹಣ್ಣು ಅಂತಾರೆ ಇದನ್ನು ಕಾಶಿ ಗಿಡದಲ್ಲಿ ಹಣ್ಣಾಗಿದ್ದಾಗ ಭಾಳ ಅಮೂಲ್ಯವಾದ, ಭಾಳ ಟೇಸ್ಟ್ ಇರುತ್ತೆ. ಈ ಹಣ್ಣು ತಿಂದರೆ ಭಾಳ ಅಮೂಲ್ಯವಾದದ್ದು. ನೋಡ್ತಿದ್ದೀರಲ್ಲ ಸ್ನೇಹಿತರೆ, ಇದೇ ಕಾಶಿ ಹಣ್ಣು. ಇದು 2 ಕಲರ್ ಇರುತ್ತೆ, ಒಂದು ಕೆಂಪುದಾಗಿ, ಒಂದು ಕಪ್ಪಾಗಿ. ಈ ಕಪ್ಪು ಹಣ್ಣು ಭಾಳ ಒಳ್ಳೆಯದೇ, ಹಳದಿ ಹಣ್ಣು ಒಳ್ಳೆಯದೇ, ಕೆಂಪು ಹಣ್ಣು. ಈ ಹಣ್ಣನ್ನು ಕಿತ್ಕೊಂಡು ನಾವು ತಿಂದ್ರೂ ತುಂಬ ಒಳ್ಳೆಯದು. ತುಂಬ ಅದ್ಭುತವಾದ ಆರೋಗ್ಯಕ್ಕೆ ಒಂದು ಪೋಷಕಾಂಶ ಸಿಗುವಂಥ ಹಣ್ಣಿನ ಇದು ಗುಣ ಇದೆ. ತುಂಬ ಆರೋಗ್ಯದಲ್ಲಿ ನಮಗೆ ಏನಾದರೂ ಅಂದರೆ ಗಂಟಲು ನೋವು, ಮತ್ತು ಗಂಟಲೆಲ್ಲ ಒಣಗ್ತಾ ಇರೋದು, ಮತ್ತು ಗಂಟಲೆಲ್ಲ ಒಂಥರ ತ್ಯಾವಿಸ್ಕೊಂಡಿರೋದು, ಅದಕ್ಕೆಲ್ಲ ಒಳ್ಳೆಯದಾಗುವ ಒಂದು ಹಣ್ಣಿನ ರೂಪ ಅದು. ಇದು ಕಾಸಿ ಹಣ್ಣು. ಇದು ಇನ್ನೊಂದು ವಿಶೇಷವಾಗಿ ಭಾಳ ಅಮೂಲ್ಯವಾದದ್ದು. ನೋಡಿದ್ರಲ್ಲ ಸ್ನೇಹಿತರೆ, ಇದು ಕಾಸಿ ಹಣ್ಣು. ಈ ಹಣ್ಣಿನಲ್ಲಿ ಭಾಳ ವಿಶೇಷವಾಗಿ ಏನಂದರೆ ಸ್ನೇಹಿತರೆ, ಇದನ್ನು ಅಂದರೆ ಗರ್ಭಿಣಿಯ ಸೇರು, ಅಂದರೆ ಮಗು ಆಗಿರುತ್ತಲ್ಲ ಆ ಸಮಯದಲ್ಲಿ, ಮಕ್ಕಳಾಗಿರೋ ಸಮಯದಲ್ಲಿ ಇದನ್ನು ಈ ಹಣ್ಣು ಮತ್ತು ಈ ಕುಡಿಯನ್ನು ತಿಂದರೆ, ಈ ಹಣ್ಣು ತಿಂದರೂ ಅಷ್ಟೇ ಎದೆ ಹಾಲು ಚೆನ್ನಾಗಿ ಉತ್ಪಾದನೆ ಆಗುತ್ತೆ ಸ್ನೇಹಿತರೆ. ಮತ್ತು ಮಗು ಕೂಡ ಆರೋಗ್ಯ ಚೆನ್ನಾಗಿರುತ್ತೆ, ಆರೋಗ್ಯವಾಗಿರುತ್ತೆ ಮಗು ಕೂಡ, ಮತ್ತು ಎದೆ ಹಾಲು ಉತ್ಪಾದನೆ ಚೆನ್ನಾಗಾಗುತ್ತೆ. ಭಾಳ ಅಮೂಲ್ಯವಾದ ಒಂದು ರತ್ನಪೂರ್ವಕವಾದ ಈ ಹಣ್ಣಿನ ಕಾಶಿ ಹಣ್ಣು ಭಾಳ ಒಳ್ಳೆಯದು ಆರೋಗ್ಯಕ್ಕೆ. ಈ ಕಾಶಿ ಹಣ್ಣು ಎಲ್ಲ ಕಡೆ ಸಿಗುತ್ತೆ ಸ್ನೇಹಿತರೆ, ಎಲ್ಲ ಹೊಲಗಳಲ್ಲೂ, ಬದುಗಳಲ್ಲಿ, ತೋಟಗಳಲ್ಲೂ ಕೂಡ ಇರುತ್ತೆ. ಈ ಕಾಶಿ ಹಣ್ಣು ಅದರಿಂದ ಸ್ತ್ರೀಯರಿಗೆ ಒಳ್ಳೆಯದು, ಮತ್ತು ಮಕ್ಕಳಿಗೆ ತಿನ್ನಿಸ್ಬೋದು, ಎಲ್ಲರಿಗೂ ತಿನ್ನಿಸ್ಬೋದು. ಇದು ತುಂಬ ಒಳ್ಳೆಯದು. ದಷ್ಟಪುಷ್ಟವಾಗಿ ಮಕ್ಕಳು ಕೂಡ ಆರೋಗ್ಯವಾಗಿ ಬೆಳೀತದೆ. ಈ ಹಣ್ಣಿನಲ್ಲಿ ಭಾಳ ಅಮೂಲ್ಯವಾದ ಒಂದು ರತ್ನ, ಮತ್ತು ಟೇಸ್ಟು ಚೆನ್ನಾಗಿರುತ್ತೆ, ಭಾಳ ಟೇಸ್ಟು ಇರುತ್ತೆ. ಒಂದು ತಿನ್ನೋದಕ್ಕೆ ಭಾಳ ಒಂದು ಕಾಶಿ ಹಣ್ಣು, ಈ ಕಾಶಿ ಹಣ್ಣು ಸೊಪ್ಪು ಮತ್ತು ಕಾಶಿ ಹಣ್ಣು ಎರಡೂ ಕೂಡ ಯೂಸ್ ಮಾಡ್ಕೊಳ್ಳಿ, ಒಳ್ಳೆಯದು. ಇನ್ನೂ ಅನೇಕ ಥರದ ವೀಡಿಯೋಗಳು ನಿಮ್ಮ ಮುಂದೆ ಮಾಡಿ ತರ್ತೀನಿ ಸ್ನೇಹಿತರು. ವಿಧವಾದ ವೀಡಿಯೋಗಳನ್ನು ಮಾಡಿ ನಿಮ್ಮ ಮುಂದೆ ತರ್ತೀನಿ. ಸೊಪ್ಪಿನ ಆಯುರ್ವೇದಿಕ ಗಿಡಮೂಲಿಕೆಗಳು. ಇದು ಸಾಂಬಾರು, ಸೊಪ್ಪು ಚೆನ್ನಾಗಿರ್ತದೆ, ತುಂಬ ಚೆನ್ನಾಗಿ ಟೇಸ್ಟಿಯಾಗಿರುತ್ತೆ ಈ ಸಾಂಬಾರು. ನಾವು ಮಾಡ್ತೀವಿ, ನೀವು ಮಾಡ್ಕೊಳ್ಳಿ, ಒಳ್ಳೆಯದು. ಆರೋಗ್ಯಕರವಾದ ಒಂದು ನೈಸರ್ಗಿಕ ತಕ್ಕನವಾಗಿರುವ ಈ ಸೊಪ್ಪು, ಯಾವುದೇ ಥರ ನೋ ಕೆಮಿಕಲ್ಸ್, ಏನೂ ಹಾಕಿಲ್ಲ. ಇದು ಹಂಗೆ ನ್ಯಾಚುರಲಾಗಿ ಬೆಳೆದಿರ್ತದೆ, ಎಲ್ಲ ತೋಟಗಳಲ್ಲೂ ಬೆಳೆದಿರುತ್ತೆ, ಎಲ್ಲ ಕಡೆಯೂ ಬೆಳೆದಿದ್ದಾರೆ. ನೋಡ್ತಾ ಇದ್ದೀರಲ್ಲ, ಕಾಶಿ ಹಣ್ಣು, ಕಾಶಿ ಸೊಪ್ಪು ಈ ಸಾಂಬಾರಿಗೆ ತುಂಬ ಒಳ್ಳೆಯದು, ಚೆನ್ನಾಗಿದೆ. ಮಾಡ್ಕೊಳ್ಳಿ, ಮನೆ ಮದ್ದು, ಆರೋಗ್ಯನೂ ಚೆನ್ನಾಗಿರುತ್ತೆ, ಎಲ್ಲರಿಗೂ ಊಟ ಮಾಡ್ಬೋದು, ಎಲ್ಲನೂ ಸಾಂಬಾರಾಗಿ ಉಪಯೋಗಿಸ್ಕೊಬೋದು. ನೋಡಿದಲ್ಲ ಸ್ನೇಹಿತರೆ, ಈ ಕಾಶಿ ಹಣ್ಣಿನ ವಿಶೇಷತೆ ಸ್ನೇಹಿತರೆ. ಇದನ್ನು ಎಲ್ಲಾದರೂ ಕಾಣಿಸ್ರಿ, ಗಿಡನ ಕಿತ್ತು ಹಾಳು ಮಾಡೋಕ್ಕೆ ಹೋಗಬೇಡಿ. ಇದನ್ನು ಬೆಳೆಸ್ಕೊಳ್ಳಿ, ನ್ಯಾಚುರಲ್ಸ್. ಏನು ನೀರು ಹಾಕ್ಬಿಟ್ರೆ ಸಾಕಿದ್ದು ಬೆಳೀತಾ ಬರುತ್ತೆ. ಮನೆಗೆ ಒಂದು ಮಕ್ಕಳು, ಫ್ಯಾಮಿಲಿ ಎಲ್ಲ ತಿನ್ಬೋದು. ಈ ಹಣ್ಣು ನಾವು ಕೂಡ ತಿನ್ಬೋದು. ಈ ಹಣ್ಣನ್ನು ಇದು ನೇರಳೆ ಕಲರ್ ಆಗಿರ್ತದೆ, ಅಂದರೆ ನೀಲಿ ಕಲರ್ ಆಗಿರ್ತದೆ. ಈ ಹಣ್ಣನ್ನು
ನೋಡಿ ನಾವು ತಿಂತಾಯಿದ್ದೀನಿ. ತುಂಬ ಟೇಸ್ಟ್ ರೀ. ವಾಹ್, ಸೂಪರ್ ಟೇಸ್ಟು. ಅದೇ ಹೇಳಿದ್ನಲ್ಲ, ಮುಖ್ಯವಾಗಿ ಗರ್ಭಿಣಿ ಸ್ತ್ರೀಯರು ಅಂದರೆ ಮಕ್ಕಳಾಗಿರೋರು ಇದನ್ನು ತಿಂದರೆ ಮಗುಗೆ ಒಳ್ಳೆಯ ಎದೆ ಹಾಲು ಕೂಡ ಸಿಗುತ್ತೆ. ಒಳ್ಳೆ ಪೌಷ್ಟಿಕಾಂಶದ ಒಂದು ಪೌಷ್ಟಿಕವಾದ ಆಹಾರ ಇದು. ಕಾಸಿ ಸೊಪ್ಪು ಎಲ್ಲ ಕಡೆ ಸಿಗುತ್ತೆ, ಎಲ್ಲ ತೋಟಗಳಲ್ಲಿ, ಎಲ್ಲ ಊರಲ್ಲೂ ಸಿಗುತ್ತೆ. ಮತ್ತು ನಮಗೆ ಬಾಯಲ್ಲಿ ಹುಣ್ಣಾಗಿದ್ದರೂ ಕೂಡ ಹುಣ್ಣು ಆಗಿರೋದನ್ನು ಕೂಡ ವಾಸಿಯಾಗುತ್ತೆ. ಬಾಡಿ ಹೀಟಾಗಿ ತಂಪಾಗುತ್ತೆ, ದೇಹ ತಂಪಾಗಿರುತ್ತೆ. ಸ್ನೇಹಿತರೆ, ಮಾಡ್ಕೊಳ್ಳಿ, ಉಪಯೋಗವನ್ನು ಪಡ್ಕೊಳ್ಳಿ. ಮತ್ತೆ ಸಿಗೋಣ, ಒಳ್ಳೊಳ್ಳೆ ವಿಡಿಯೋ ಮಾಡಿ ನಿಮ್ಮ ಮುಂದೆ ತರ್ತೀನಿ ಸ್ನೇಹಿತರೆ. ಮತ್ತು ಆಯುರ್ವೇದ ಮತ್ತು ಏನಾದರೂ ಒಳ್ಳೆಯ ವಿಷಯ ನಿಮ್ಮ ಮುಂದೆ ಮಾಡಿ ತರ್ತೀನಿ ಸ್ನೇಹಿತರೆ. ಕಾಸಿ ಗಿಡದ ಅನುಭವಗಳನ್ನು ನೀವು ತಿಳ್ಕೊಂಡಿದ್ದೀರಾ, ತಿಳ್ಕೊತಾನೆ ಇರ್ತೀರ. ನಾವು ತಿಳ್ಕೊಂಡಷ್ಟು ನಿಮಗೆ ಮಾಡಿ ವಿಡಿಯೋದಲ್ಲಿ ತಿಳಿಸ್ತಾಯಿದ್ದೀನಿ ಸ್ನೇಹಿತರೆ. ಮತ್ತೆ ಸಿಗೋಣ. ಈ ಕುಡಿಯನ್ನೆಲ್ಲ ಹಾಕಿ ಸಾಂಬಾರು ಯೂಸ್ ಮಾಡ್ಕೊಳ್ಳಿ. ಇದರ ಕಾಯಿಯನ್ನು ಉಪಯೋಗವನ್ನು ಕೂಡ ತಿಳ್ಕೊಂಡ್ರಿ. ತುಂಬ ಅಮೂಲ್ಯವಾದ ಒಂದು ಕಾಸಿ ಗಿಡದ ಸೊಪ್ಪಿನ ಉಪಯೋಗಗಳು. ಮತ್ತೆ ಸಿಗೋಣ. ಥ್ಯಾಂಕ್ ಯು ಸೋ ಮಚ್ ಸ್ನೇಹಿತರೆ. ಬಾಯ್.